70ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ 10% ಹೆಚ್ಚುವರಿ ಮೊತ್ತವನ್ನ ನೀಡಬೇಕು. ಇದು ಮೊದಲನೇ ಒಂದು ಶಿಫಾರಸು ನಾವು ನೋಡೋದಾದ್ರೆ ಒಂದು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ 70ರಿಂದ 80 ವರ್ಷ ಏನ್ ಪಿಂಚಣಿದಾರರಿದ್ದಾರೆ, ವಯಸ್ಸಾಗಿರುವಂತಹ ಪಿಂಚಣಿದಾರರಿದ್ದಾರೆ, ಅವರಿಗೆ 10% ರಷ್ಟು ಹೆಚ್ಚುವರಿ ಮೊತ್ತವನ್ನ ನೀಡಬೇಕು ಅಂತ ಮೊಟ್ಟ ಮೊದಲನೇ ಒಂದು ಶಿಫಾರಸನ್ನ ಮಾಡಲಾಗಿತ್ತು. ಆಲ್ರೆಡಿ ಇದು 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾಡಲಾಗಿರುವಂತಹ ಶಿಫಾರಸು ಆಗಿದೆ. ಇದಾದ್ಮೇಲೆ ಉದ್ದೇಶ ವಯಸ್ಸಾದಂತೆ ಹೆಚ್ಚಾಗುವ ಒಂದು ವೈದ್ಯಕೀಯ ವೆಚ್ಚಗಳು ಮತ್ತು ಜೀವನೋಪಾಯದ ಅನಿಶ್ಚಿತತೆಯನ್ನ ಸರಿದೂಗಿಸಲು ಈ ಮೊತ್ತವು ಸಹಕಾರಿಯಾಗಲಿದೆ ಎಂಬುದು ಆಯೋಗದ ಒಂದು ಆಶಯವಾಗಿತ್ತು. ಏನೊಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಆ ಒಂದು ಕಮಿಟಿಯ ಉದ್ದೇಶ ಏನಾಗಿತ್ತು ಅಂದ್ರೆ ಯಾವಾಗ ವಯಸ್ಸು 70ರಿಂದ 80 ವರ್ಷ ಆಗುತ್ತೆ ಅಂತ ಒಂದು ಟೈಮಲ್ಲಿ ವೈದ್ಯಕೀಯ ವೆಚ್ಚಗಳಾಗಿರ್ಬೋದು, ಇನ್ನಿತರ ವೆಚ್ಚಗಳಾಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಎಲ್ಲ ಒಂದು ವಿಷಯಗಳನ್ನ ಸರಿದೂಗಿಸುವುದಕ್ಕಾಗಿ, ಆ ಒಂದು ವೆಚ್ಚಗಳನ್ನ ಸರಿದೂಗಿಸುವುದಕ್ಕಾಗಿ ಸರ್ಕಾರಿ ನೌಕರರಿಗೆ ಎಸ್ಪೆಷಲಿ ಪಿಂಚಣಿದಾರರಿಗೆ ಯಾರು 70ರಿಂದ 80 ವರ್ಷ ವಯಸ್ಸನ್ನ ಹೊಂದಿರ್ತಾರೆ ಅಂತವರಿಗೆ ಹೆಚ್ಚಿನ ಒಂದು ಪಿಂಚಣಿಯನ್ನ 10% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಪ್ಡೇಟ್ ಅಲ್ಲಿ ನೀಡಲಾಗಿತ್ತು. ಸೊ ಆ ಒಂದು ವರದಿಯಲ್ಲಿ ನೀವು ನೋಡಬಹುದು. ಇನ್ನೂ ಕೂಡ ವರದಿಯ ಒಂದು ಪುಸ್ತಕ ಅವೈಲೇಬಲ್ ಇದೆ. ಅದನ್ನ ನಾವು ಆಲ್ರೆಡಿ ಪ್ರೀವಿಯಸ್ ಆಗಿರುವಂತಹ ವಿಡಿಯೋಸ್ ಗಳಲ್ಲಿ ಕೂಡ ಹಲವಾರು ಬಾರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ. ಯಾವ ರೀತಿಯಾದಂತಹ ಶಿಫಾರಸುಗಳು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗಿದೆ ಮತ್ತೆ ಯಾವ ರೀತಿಯಾದಂತಹ ಶಿಫಾರಸುಗಳು ನಿವೃತ್ತ ನೌಕರರಿಗಿದೆ, ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಒಂದು ಶಿಫಾರಸುಗಳಿದೆ ಎಲ್ಲವನ್ನು ಕೂಡ ನಾವು ಪ್ರೀವಿಯಸ್ ಆಗಿರುವಂತಹ ಒಂದು ನೀವು ಕೂಡ ಮೊದಲಿಂದಲೂ ಕೂಡ ಆ ಒಂದು ಡಿಸ್ಕಷನ್ ನಲ್ಲಿ ಪಾಲ್ಗೊಂಡಿದ್ದೀರಾ. ಸೊ ಹಾಗಾಗಿ ನೆಕ್ಸ್ಟ್ ನಾವು ನೋಡಿದ್ರೆ ಇನ್ನಿತರ ಯಾವ ರೀತಿಯಾದಂತಹ ಅಪ್ಡೇಟ್ ಇದೆ ಅಂದ್ರೆ ಫ್ಯಾಮಿಲಿ ಪೆನ್ಷನರ್ಸ್ಗೆ ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ ಮತ್ತು ಗ್ರೂಪ್ ಡಿ ನೌಕರರಿಗೆ ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಇದೆ ಅಂತ ನಾವು ನೋಡೋದಾದ್ರೆ ಜಾರಿಯಲ್ಲಿನ ವಿಳಂಬಕ್ಕೆ ಮುಖ್ಯವಾಗಿ ಕಾರಣ ಏನಿದೆ ಅಂತ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ ಜಾರಿ ಆಗಿಲ್ಲ ಅನ್ನೋದು ಒಂದು ವಿಷಯವಾದ್ರೆ ಜಾರಿ ಯಾಕೆ ಆಗ್ತಾ ಇಲ್ಲ, ಇದರಲ್ಲಿರುವಂತಹ ಅಡೆತಡೆಗಳೇನಿದೆ, ಸರ್ಕಾರ ಯಾಕೆ ಇದರಲ್ಲಿ ವಿಳಂಬ ಮಾಡ್ತಾ ಇದೆ, ಇದರಲ್ಲಿ ಯಾವ ರೀತಿಯಾದಂತಹ ಟೆಕ್ನಿಕಾಲಿಟೀಸ್ಗಳು ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನ ಮಾಡೋದಾದ್ರೆ ಹೇಳ್ತಾ ಹೋಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದು ರಾಜ್ಯದ ಬೊಕ್ಕಸದ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನ ಕಾರಣವಾಗಿ ನೀಡುತ್ತಿದ್ದಾರೆ. ಸೊ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಒಂದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, 5 ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಒಳ್ಳೆಯ ಒಂದು ವಿಷಯ, ಕರ್ನಾಟಕ ರಾಜ್ಯದ ಜನರಿಗೆ ಅದರಿಂದ ಲಾಭ ಆಗ್ತಾ ಇದೆ. ಬಟ್ ಪಿಂಚಣಿದಾರರಿಗೆ ನೀಡುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಆರ್ಥಿಕ ಹೊರೆ ಆಗಲಿದೆ ರಾಜ್ಯ ಸರ್ಕಾರಕ್ಕೆ ಅಂತ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದು ಅಷ್ಟು ಸಮಂಜಸವಾಗುವುದಿಲ್ಲ. ಏನಕ್ಕಂದ್ರೆ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿ ನೀಡಬೇಕು ಅಂತ ಹೇಳಿರುವಂತದ್ದು ಕೂಡ ಸರ್ಕಾರ ರಚಿಸಿರುವಂತಹ ಒಂದು ಕಮಿಟಿ. ಸೊ ಹಾಗಾದ್ರೆ ಸರ್ಕಾರ ರಚಿಸಿರುವಂತಹ ಒಂದು ಕಮಿಟಿನೇ ಯಾಕೆ ಈ ರೀತಿಯಾದಂತಹ ಒಂದು ರೀಸನ್ ಅನ್ನ ನೀಡ್ತಾ ಇದೆ, ಯಾಕೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ರೀಸನ್ ನೀಡ್ತಾ ಇದ್ದಾರೆ ಆರ್ಥಿಕ ಹೊರೆಯದಂತ ಇಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದಾಗಿದೆ. ಏನಕ್ಕಂದ್ರೆ ಸರ್ಕಾರ ಎಲ್ಲ ಕಡೆಯಿಂದಲೂ ಕೂಡ ಟ್ಯಾಕ್ಸ್ ಅನ್ನ ವಸೂಲಿ ಮಾಡುತ್ತೆ. ರಾಜ್ಯದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇರುವಂತದ್ದು ದೇಶದಲ್ಲಿ ಟ್ಯಾಕ್ಸ್ ವಸೂಲಿಯಲ್ಲಿ, GST ಕಲೆಕ್ಷನ್ ಅಲ್ಲಿ ಆಗಿರುವಂತದ್ದು. ಸೊ ಅತಿ ದೊಡ್ಡ 3ನೇ ಆರ್ಥಿಕತೆ ಆಗಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ 40-30 ವರ್ಷ ಸೇವೆ ಸಲ್ಲಿಸಿರುವಂತಹ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ಹೆಚ್ಚಳ ಮಾಡೋದಕ್ಕೆ ಹಣ ಇಲ್ಲ ಅಂತಂದ್ರೆ ಇದು ಯಾವುದೇ ರೀತಿಯಾದಂತಹ ಕಾರಣ ಆಗೋದಿಲ್ಲ. ಇದು ಜಸ್ಟ್ ಇಂಪ್ಲಿಮೆಂಟ್ ಮಾಡದೇ ಇರೋದಕ್ಕೆ ಒಂದು ರೀಸನ್ ಕೊಟ್ಟಂಗ ಆಗುತ್ತೆ. ಬಟ್ ಇದು ಯಾವುದೇ ರೀತಿಯಾದಂತಹ ಸಮಂಜಸವಾಗಿರುವಂತಹ ಉತ್ತರ ಅಥವಾ ಸಮಂಜಸವಾಗಿರುವಂತಹ ಒಂದು ಹೇಳಿಕೆ ಆಗೋದಿಲ್ಲ. ಸೊ ಫರ್ದರ್ ನೀವು ನೋಡ್ತಾ ಇದ್ದೀರಾ, ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ಹೊರೆಯಾಗಿದೆ. ಸೊ 5 ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ತುಂಬಾನೇ ಹಣವನ್ನ ಕೂಡ ಇಲ್ಲಿ ಖರ್ಚು ಮಾಡಲಾಗ್ತಾ ಇದೆ. ಆ ಒಂದು ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ರಾಜ್ಯದಲ್ಲಿ ಹೊರೆ ಆಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನ ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಅಂತ ಹೇಳಲಾಗ್ತಾ ಇದೆ. ನೋಡಿ,
ಏಳನೇ ವೇತನ ಆಯೋಗ ನೀಡಿರುವಂತಹ ಶಿಫಾರಸುಗಳಲ್ಲಿ ಕೆಲವೊಂದಿಷ್ಟನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವೊಂದಿಷ್ಟನ್ನ ಪೆಂಡಿಂಗ್ ಉಳಿಸಿದ್ದಾರೆ. ಅದರಲ್ಲಿಯೂ ಪಿಂಚಣಿದಾರರ ವಿಷಯಕ್ಕೆ ಸಂಬಂಧಿಸಿದಂತೆ ಇದನ್ನ ಮೀನಮೇಷ ಎನಿಸ್ತಾ ಇರುವಂತದ್ದು ಇಲ್ಲಿ ನಾವು ನೋಡ್ತಾ ಇದ್ದೀರಾ. ಇನ್ನೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡದೇ ಇರುವಂತದ್ದು ನಿಜಕ್ಕೂ ಕೂಡ ಕ್ಲಿಷ್ಟಕರ ವಿಷಯವಾಗಿದೆ. ಇದಾದ್ಮೇಲೆ ಆರ್ಥಿಕ ಇಲಾಖೆಯ ತಾಂತ್ರಿಕತೆಯೂ ಕೂಡ ಒಂದು ರೀಸನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಆರ್ಥಿಕ ಇಲಾಖೆಯ ತಾಂತ್ರಿಕತೆಯಲ್ಲಿ ಯಾವ ರೀತಿಯಾದಂತಹ ವಿಷಯ ಇದೆ, ಅಲ್ಲಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳಿದೆ ಅಂತ ನೋಡೋದಾದ್ರೆ, ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸೊ ಏನು ಈ ಆಲ್ರೆಡಿ 7ನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಬರೋಬ್ಬರಿ 20,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಲ್ರೆಡಿ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಹೊರೆಯಿಂದಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನು ಹೆಚ್ಚುವರಿ ಪಿಂಚಣಿಯನ್ನ ನೀಡಬೇಕಾಗಿರುವಂತಿದೆ, ಆ ಒಂದು ಇಂಪ್ಲಿಮೆಂಟೇಷನ್ ನಲ್ಲಿ ಆರ್ಥಿಕ ಇಲಾಖೆಯ ಕಡೆಯಿಂದ ದೋಷ ಆಗ್ತಾ ಇದೆ ಅಂತ ಹೇಳ್ಬೋದು. ಆರ್ಥಿಕ ಇಲಾಖೆಯ ಕಡೆಯಿಂದ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಸೊ ಆರ್ಥಿಕ ಇಲಾಖೆ ಏನ್ ಕ್ಲಿಯರೆನ್ಸ್ ಕೊಡಬೇಕಾಗಿತ್ತು, ಆ ಒಂದು ಕ್ಲಿಯರೆನ್ಸ್ ನೀಡದೇ ಇರೋದ್ರಿಂದ ಇಲ್ಲಿ ಡಿಲೇಸ್ ಗಳು ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅದ್ರ ಜೊತೆಗೇನೆ ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ, CS ಷಡಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ. ಸೊ ಬೇಸಿಕಲಿ ನಮ್ಗೆಲ್ಲರೂ ಕೂಡ ಗೊತ್ತು, CS ಷಡಕ್ಷರಿ ಅವರು ಯಾವಾಗಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಒಂದು ತಮ್ಮ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಆವಾಗಿನಿಂದ 7ನೇ ವೇತನ ಆಯೋಗ ಆಗಿರ್ಬೋದು, DA ಹೈಕ್ಗಳಾಗಿರ್ಬೋದು, ಅಂಡ್ ಹೆಣ್ಮಕ್ಳಿಗೆ ಅಂದ್ರೆ ಫಿಮೇಲ್ ವರ್ಕರ್ಸ್ಗೆ ಒಂದು ರಜೆಗಳಾಗಿರ್ಬೋದು, ಮೆಟರ್ನಿಟಿ ಲೀವ್ಸ್ ಗಳಾಗಿರ್ಬೋದು, ಪ್ಯಾಟರ್ನಿಟಿ ಲೀವ್ಸ್ ಗಳಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಸರಿ ಸಮಾನವಾಗಿರುವಂತಹ ವೇತನ ಆಗಿರ್ಬೋದು, EL ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಹಲವಾರು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿಸ್ತಾನೆ ಬಂದಿದ್ದಾರೆ. CM ಬೊಮ್ಮಾಯಿ ಅವರಾಗಿದ್ದರೂ ಕೂಡ ಅವರ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡಿ 7ನೇ ವೇತನ ಆಯೋಗದ ಒಂದು ಸಂಘಟನೆಯನ್ನ ಮಾಡಿದ್ರು. ಅದಾದ್ಮೇಲೆ CM ಸಿದ್ದರಾಮಯ್ಯನವರು ಬರ್ತಾರೆ. ಅಲ್ಲಿಯೂ ಕೂಡ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಆಗಿರುವಂತಹ ಸಮಾವೇಶವನ್ನ ಮಾಡ್ತಾರೆ. 3 ಲಕ್ಷ ಸರ್ಕಾರಿ ನೌಕರರು ಬೃಹತ್ ಸಮಾವೇಶವನ್ನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ನೀಡ್ತಾರೆ. ನೀವು 7ನೇ ವೇತನ ಆಯೋಗವನ್ನ ತಕ್ಷಣದಿಂದ ಜಾರಿ ಮಾಡದೆ ಹೋದ್ರೆ ಕರ್ನಾಟಕವನ್ನ ಬಂದ್ ಮಾಡಿ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ. ಅದಾದ ಮೇಲೂ ಕೂಡ ನೀವು ಒಪ್ಪದೇ ಇದ್ದರೆ ಕರ್ನಾಟಕದಲ್ಲಿ ಪೆನ್ ಡೌನ್ ಚಳವಳಿಯನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಯಾವುದೇ ಸರ್ಕಾರಿ ನೌಕರರು ತಮ್ಮ ಒಂದು ಕರ್ತವ್ಯಕ್ಕೆ ಹಾಜರಾಗದೇ ಇರುವಂತಹ ಒಂದು ಘೋಷಣೆಯನ್ನ ಕೂಡ ಮಾಡ್ತಾರೆ. ಅಂಡ್ ಈ ಎಲ್ಲ ಒಂದು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಕೂಡ ಈ ಒಂದು ಸರ್ಕಾರಿ ನೌಕರರ ಸಂಘದ ಬೃಹತ್ ಪವರ್ ಅನ್ನ ತಿಳಿದುಕೊಂಡು 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಜ್ಜಾಗ್ತದೆ. ಮತ್ತು ಬಜೆಟ್ ನಲ್ಲಿ ಹಣವನ್ನ ಕೂಡ ಕ್ರೋಢೀಕರಿಸಿ ಎಲ್ಲವನ್ನೂ ಕೂಡ ಮಾಡಿ 7ನೇ ವೇತನ ಆಯೋಗವನ್ನ ಸರ್ಕಾರಿ ನೌಕರರ ಅಕೌಂಟ್ಗೆ ಫೈನಲಿ ಮುಟ್ಟುವಂತೆ ಮಾಡ್ತಾರೆ. ಇದರ ನಡುವೆ 20% ಇಂಟ್ರಿಮ್ ರಿಲೀಫ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಎಲ್ಲವೂ ಕೂಡ ನೋಡಿದ್ದೀವಿ. ಸೊ ಹಾಗಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಮೊದಲು ಕೂಡ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ತಾನೆ ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅಂತ ಇದೆ. ಬಟ್ ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು, ಇಷ್ಟೆಲ್ಲಾ ವರ್ಕ್ ಅನ್ನ ಮಾಡಿದ್ದೀರಾ, ಇಷ್ಟೆಲ್ಲಾ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಾ, ಆದರೆ ನಮ್ಮ ಒಂದು ಪಿಂಚಣಿದಾರರ ವಿಷಯಕ್ಕೆ ಬಂದಾಗ ಯಾಕೆ ಇಷ್ಟು ವಿಳಂಬವನ್ನ ಮಾಡಲಾಗ್ತಾ ಇದೆ, ಯಾಕೆ ಇದ್ರ ಮೇಲೆ ಅಗ್ರೆಸಿವ್ ಸ್ಟೆಪ್ಸ್ ಅನ್ನ ನೀವು ತೆಗೆದುಕೊಳ್ತಾ ಇಲ್ಲ, ಪ್ರಶ್ನೆ ಇಲ್ಲಿ ಸಹಜವಾಗಿ ಬರ್ತಾ ಇದೆ. ಯಾಕೆ CS ಷಡಕ್ಷರಿ ಅವರು ಅಗ್ರೆಷನ್ ಅನ್ನ ತೋರಿಸ್ತಾ ಇಲ್ಲ, ಯಾಕೆ ಸರ್ಕಾರಕ್ಕೆ ನೀವು ಇಂಪ್ಲಿಮೆಂಟ್ ಮಾಡದೆ ಹೋದ್ರೆ ನಾವು ಒಂದು ಬೃಹತ್ ಆಗಿರುವಂತಹ ಹೋರಾಟವನ್ನ ಮಾಡಬೇಕಾಗುತ್ತೆ ಅಥವಾ ಬೃಹತ್ ಆಗಿರುವಂತಹ ಒಂದು ರ್ಯಾಲಿಯನ್ನ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಸ್ಟೆಪ್ಸ್ ಅನ್ನ ಸರ್ಕಾರಕ್ಕೆ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಒಂದು ಇಲ್ಲಿ ಮಾತು ಕೂಡ ಬರ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ CS ಷಡಕ್ಷರಿ ಅವರು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಒಂದು ಸ್ಟೆಪ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ, ಈ ಒಂದು 7ನೇ ವೇತನ ಆಯೋಗದಲ್ಲಿರುವಂತಹ ಇಂಪ್ಲಿಮೆಂಟೇಷನ್ ಯಾಕೆ ಇನ್ನೂ ಕೂಡ ಕಾರ್ಯಗತ ಆಗ್ತಾ ಇಲ್ಲ ಅನ್ನೋ ಒಂದು ವಿಷಯ ಕೂಡ ಇಲ್ಲೆಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ CS ಷಡಕ್ಷರಿ ಅವರು ಯಾವುದೇ ರೀತಿಯಾದಂತಹ ಪ್ರಯತ್ನ ಮಾಡಿಲ್ಲ ಅಂತ ಇಲ್ಲ. ಕೆಲವೊಂದಿಷ್ಟು ಪ್ರಯತ್ನಗಳನ್ನ ಅವರು ಕೂಡ ಮಾಡಿದ್ದಾರೆ, ಕೆಲವೊಂದಿಷ್ಟು ಚರ್ಚೆಗಳನ್ನ ಅವರು ಕೂಡ ಮಾಡಿದ್ದಾರೆ. ಸೊ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಭೈರಪ್ಪನವರು ಕೂಡ ಹಲವಾರು ಸರಿ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯನ್ನ ಸರ್ಕಾರದ ಮುಂದೆ ಇಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈ ಎಲ್ಲ ಒಂದು ವಿಷಯಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗಿದೆ ಅಂತ ನಾವು ನೋಡೋದಾದ್ರೆ,
ಷಡಕ್ಷರಿ ಅವರ ನಿಲುವು ನಿವೃತ್ತ ನೌಕರರ ಸರ್ಕಾರ ಅವಿಭಾಜ್ಯ ಅಂಗ. 70 ವರ್ಷ ದಾಟಿರುವಂತಹ ಒಂದು ಸರ್ಕಾರಿ ನೌಕರರಿಗೆ 10% ಹೆಚ್ಚುವರಿ ಪಿಂಚಣಿ ನೀಡುವುದು ಕೇವಲ ಆರ್ಥಿಕ ಸಹಾಯವಲ್ಲ, ಅದು ಅವರಿಗೆ ನೀಡುವ ಗೌರವ. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಹಲವಾರು ಬಾರಿ ಸುತ್ತಿನ ಒಂದು ಮಾತುಕತೆಯನ್ನ ನಡೆಸಲಾಗಿದೆ ಎಂದು ಅವರು ಇತ್ತೀಚಿನ ಸಭೆಗಳಲ್ಲಿ ಹೇಳಿದ್ದಾರೆ. ಸೊ ನೋಡಿ, ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಇಲ್ಲ. ಆಲ್ರೆಡಿ CA ಷಡಕ್ಷರಿ ಅವರಿಗೂ ಕೂಡ ಗೊತ್ತಿದೆ ಈ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಪಿಂಚಣಿದಾರರಿಗೆ 70 ವರ್ಷ ದಾಟಿರುವಂತಹ ಒಂದು ಪಿಂಚಣಿದಾರರಿಗೆ ಸಿಗಬೇಕಾಗಿರುವಂತಹ 10% ಹೆಚ್ಚಿನ ಪಿಂಚಣಿ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳಿಗೆ ಹಲವಾರು ಸುತ್ತಿನ ಒಂದು ಮಾತುಕತೆಗಳನ್ನ ಆಲ್ರೆಡಿ ಮಾಡಲಾಗಿದೆ. CM ಸಿದ್ದರಾಮಯ್ಯನವರೊಂದಿಗೆ ಅವರು ಆಲ್ರೆಡಿ ಡಿಸ್ಕಷನ್ ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೇಸಿಕಲಿ ಸಂಕೋಚವನ್ನ ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಂಕೋಚವನ್ನ ಯಾಕೆ ಇಟ್ಕೊಳ್ಬಾರ್ದು ಅಂದ್ರೆ, ಬೇಸಿಕಲಿ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂಡ್ ಇದು ಎಷ್ಟು ಈಸಿಯಾಗಿ ಇಂಪ್ಲಿಮೆಂಟ್ ಆಗುವಂತ ವಿಷಯವಲ್ಲ. ಹಾಗಾಗಿ ಸರ್ಕಾರ ಪದೇ ಪದೇ ಇದನ್ನ ಡಿಲೇ ಮಾಡ್ತಾ ಇದೆ. ಬಟ್ CA ಷಡಕ್ಷರಿ ಅವರು ಕೂಡ ಸರ್ಕಾರದ ಒಂದು ಬೆನ್ನು ಇನ್ನೂ ಕೂಡ ಬಿಟ್ಟಿಲ್ಲ, ಅವರ ಒಂದು ಹಿಂದೆ ಬಿದ್ದಿದ್ದಾರೆ. ಸೊ ಮುಂದಿನ ಯೋಜನೆ ಏನು? ಓಕೆ, ಇಷ್ಟು ದಿನ ಇಂಪ್ಲಿಮೆಂಟ್ ಆಗಿಲ್ಲ, ಫೈನ್. ಬಟ್ ಇದಾದ್ಮೇಲೆ ಮುಂದಿನ ಒಂದು ಪ್ಲಾನ್ ಏನಿದೆ, ಮುಂದಿನ ಒಂದು ಯೋಜನೆಯನ್ನ ಯಾವ ರೀತಿಯಾಗಿ CA ಷಡಕ್ಷರಿ ಅವರು ಹಾಕಿದ್ದಾರೆ, ಯಾವ ರೀತಿಯಾಗಿ ಇದನ್ನ ಆದಷ್ಟು ಬೇಗ ಸರ್ಕಾರಿ ನೌಕರರಿಗೆ ಇಂಪ್ಲಿಮೆಂಟ್ ಮಾಡಿಸುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಅಂತ ನಾವು ನೋಡೋಣ. ಸೊ ಮುಂದಿನ ಒಂದು ಯೋಜನೆಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಸರ್ಕಾರವು ಈ ಬೇಡಿಕೆಯನ್ನ ಶೀಘ್ರವಾಗಿ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಅಥವಾ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಸಂಘವು ಸಿದ್ಧತೆಯನ್ನ ನಡೆಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಏನಾದ್ರೂ ಸರ್ಕಾರ ಇದೇ ರೀತಿಯಾಗಿ ಡಿಲೇಸ್ ಗಳನ್ನ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯೂ ಕೂಡ ಇದರ ಒಂದು ವಿಷಯದಲ್ಲಿ ನಮಗೆ ನೋಡೋಕ್ ಸಿಗುತ್ತೆ. ಮತ್ತು ಸಂಘದ ಒಂದು ಏನು ಚರ್ಚೆ ನಡೀತಾ ಇರುತ್ತೆ, ಸಂಘದ ಒಂದು ಏನು ಮೀಟಿಂಗ್ಸ್ ಗಳಿರುತ್ತೆ, ಆ ಒಂದು ಮೀಟಿಂಗ್ಸ್ ಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿಸಿಷನ್ ನ ತೆಗೆದುಕೊಳ್ಳಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಬಿಟ್ರೆ ಉಳಿದಂತ ಒಂದು ವಿಷಯಗಳು, ಪಿಂಚಣಿದಾರರ ವಲಯದಲ್ಲಿ ಹಳೆಯ ಪಿಂಚಣಿ ಯೋಜನೆ OPS ಅನ್ನ ಜಾರಿಗೆ ತರಬೇಕೆಂಬ ಬೇಡಿಕೆಯೂ ಕೂಡ ಪ್ರಬಲವಾಗಿದೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನೀಡಿದ್ದ ಭರವಸೆಯನ್ನ ಈಡೇರಿಸಲು CA ಷಡಕ್ಷರಿ ನೇತೃತ್ವದಲ್ಲಿ ಉಮಾ ಮಹದೇವನ್ ಸಮಿತಿಯ ವರದಿಗಾಗಿ ಒತ್ತಡವನ್ನ ಹೇರಲಾಗ್ತಾ ಇದೆ. ಮುಖ್ಯ ಅಂಕಿ ಸಂಖ್ಯೆಗಳನ್ನ ಇಲ್ಲಿ ನೋಡಿದ್ರೆ, ಕನಿಷ್ಠ ಪಿಂಚಣಿ ಎಷ್ಟು ಏರಿಕೆ ಆಗುತ್ತೆ ಅಂದ್ರೆ 8,500 ರೂಪಾಯಿಯಿಂದ 13,500 ರೂಪಾಯಿಗೆ ಏರಿಕೆ ಆಗಲಿದೆ. ಈ ಒಂದು ಸಮಿತಿ ಏನಾದರೂ ಅನುಷ್ಠಾನಕ್ಕೆ ಬಂದರೆ ಇವಾಗೇನು ಕನಿಷ್ಠ 8,500 ರೂಪಾಯಿ ಪಿಂಚಣಿ ಸಿಗ್ತಾ ಇದೆ, ದಟ್ ಈಸ್ ದಿ ಮಿನಿಮಮ್ ಪೆನ್ಷನ್ ವಾಟ್ ವಿ ಆರ್ ಗೆಟಿಂಗ್. ಸೊ 8,500 ರೂಪಾಯಿ ಏನು ಸಿಗ್ತಾ ಇದೆ ಅದು ಏರಿಕೆಯಾಗಿ 13,500 ರೂಪಾಯಿ ಡೈರೆಕ್ಟ್ ಆಗಿ ಆಗಲಿದೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ. ಅದ್ರ ಜೊತೆಗೇನೆ ಗರಿಷ್ಠ ಪಿಂಚಣಿಯ ಒಂದು ಲಿಮಿಟ್ ಕೂಡ ಇತ್ತು. ಮೊದಲು 73,000 ಏನೋ ಇತ್ತು, ಬಟ್ ಇವಾಗ 1,20,000ಕ್ಕೆ ಏರಿಕೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗರಿಷ್ಠ ಪಿಂಚಣಿಯ ಒಂದು ಲಿಮಿಟ್ ಕೂಡ 1,20,000ಕ್ಕೆ ಏರಿಕೆ ಆಗಲಿದೆ ಅಂತ ಹೇಳ್ತಿದ್ದಾರೆ. ಬಾಕಿ ಇರುವ ಒಂದು ಬೇಡಿಕೆ ಅಂದ್ರೆ 70 ವರ್ಷ ಮೇಲ್ಪಟ್ಟವರಿಗೆ 10% ಹೆಚ್ಚುವರಿ ಮೊತ್ತವನ್ನ ಇಲ್ಲಿ ನೀಡಬೇಕು. 70 ವರ್ಷ, 85 ವರ್ಷ ಮತ್ತು 90 ವರ್ಷ ಈ ರೀತಿಯಾಗಿ 3 ಸ್ಟೇಜಸ್ ಅಲ್ಲಿರುವಂತಹ ಪಿಂಚಣಿದಾರರಿಗೆ ಏನು 10%, 20% ಮತ್ತು 100% ಈ ರೀತಿಯಾಗಿ 50% ಈ ರೀತಿಯಾಗಿ ಏನು ಹೆಚ್ಚಿನ ಒಂದು ಪಿಂಚಣಿ ನೀಡಬೇಕು ಅಂತ 7ನೇ ವೇತನ ಆಯೋಗದ ಶಿಫಾರಸಿನಲ್ಲಿದೆ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡ ಸರ್ಕಾರಿ ನೌಕರರು ಕಂಟಿನ್ಯೂಸ್ ಆಗಿ ಸರ್ಕಾರದ ಒಂದು ಗಮನವನ್ನ ಸೆಳೀತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ನಿವೃತ್ತರ ನೌಕರರ ನಿರೀಕ್ಷೆ ಏನಿದೆ. ಹಾಗಾದ್ರೆ ಫೈನಲಿ ನಿವೃತ್ತ ನೌಕರರು ಏನನ್ನ ಬೇಡಿಕೆ ಮಾಡ್ತಾ ಇದ್ದಾರೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ನಿವೃತ್ತ ನೌಕರರು ತಮ್ಮ ಬದುಕಿನ ಸಂಧ್ಯಾ ಕಾಲದಲ್ಲಿ ಗೌರವಯುತವಾಗಿ ಬಾಳಲು ಈ ಪಿಂಚಣಿ ಹೆಚ್ಚಳ ಅಗತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ ಅನುಭವ ಕೂಡ ಹೊಂದಿದ್ದು ನಿವೃತ್ತರ ನೋವಿಗೆ ಸ್ಪಂದಿಸುತ್ತಾರೆ ಎಂಬ ಆಶಾವಾದ ಎಲ್ಲರಲ್ಲಿದೆ. ಏನಕಂದ್ರೆ ಹಣಕಾಸು ಇಲಾಖೆಯ ಮುಖ್ಯ ಒಂದು ಮಂತ್ರಿಗಳಾಗಿಯೂ ಕೂಡ, ಆರ್ಥಿಕ ಇಲಾಖೆಯ ತಜ್ಞರಾಗಿಯೂ ಕೂಡ ಅವರು ಮೊದಲು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನಿವೃತ್ತರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ CM ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಒಳ್ಳೆ ರೀತಿ ಕರ್ನಾಟಕ ರಾಜ್ಯದ ಆಡಳಿತ ಯಂತ್ರದ ಬೆನ್ನೆಲುಬಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷಾಂತರ ಹಿರಿಯ ನಾಗರಿಕರು ಇಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಕಡೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರೂ ನಿವೃತ್ತ ನೌಕರರಿಗೆ ಸಂಬಂಧಿಸಿದ ಹಲವು ಪ್ರಮುಖ ಶಿಫಾರಸುಗಳು ಇನ್ನೂ ಕಡತಗಳಲ್ಲೇ ಉಳಿದುಕೊಂಡಿವೆ.
ಇದರಲ್ಲಿ ಪ್ರಮುಖವಾದುದು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ನೀಡಬೇಕಾದ ಶೇ 10% ಹೆಚ್ಚುವರಿ ಪಿಂಚಣಿ. 7ನೇ ವೇತನ ಆಯೋಗದ ಭರವಸೆ ಮತ್ತು 10% ಪಿಂಚಣಿ ಹೆಚ್ಚಳದ ಹಿನ್ನೆಲೆ ಮಾಜಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ 7ನೇ ರಾಜ್ಯ ವೇತನ ಆಯೋಗವು ತನ್ನ ವರದಿಯಲ್ಲಿ ನಿವೃತ್ತ ನೌಕರರ ಹಿತದೃಷ್ಟಿಯಿಂದ ಹಲವಾರು ಮಹತ್ವದ ಶಿಫಾರಸುಗಳನ್ನು ಮಾಡಿತ್ತು. ಶಿಫಾರಸು 70 ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ ಶೇ 10% ಹೆಚ್ಚುವರಿ ಮೊತ್ತವನ್ನು ನೀಡಬೇಕು. ಉದ್ದೇಶ, ವಯಸ್ಸಾದಂತೆ ಹೆಚ್ಚಾಗುವ ವೈದ್ಯಕೀಯ ವೆಚ್ಚಗಳು ಮತ್ತು ಜೀವನೋಪಾಯದ ಅನಿಶ್ಚಿತತೆಯನ್ನು ಸರಿದೂಗಿಸಲು ಈ ಮೊತ್ತವು ಸಹಕಾರಿಯಾಗಲಿದೆ ಎಂಬುದು ಆಯೋಗದ ಆಶಯವಾಗಿತ್ತು. ಪ್ರಸಕ್ತ ಸ್ಥಿತಿ, ಸರ್ಕಾರವು ಆಗಸ್ಟ್ 1, 2024 ರಿಂದ ಅನ್ವಯವಾಗುವಂತೆ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ ಶೇ 58.5% ಹೆಚ್ಚಳದ ಆದೇಶ ಹೊರಡಿಸಿದೆಯಾದರೂ ಈ ಹೆಚ್ಚುವರಿ ಶೇ 10ರ ಶಿಫಾರಸನ್ನು ಅಧಿಕೃತವಾಗಿ ಜಾರಿಗೆ ತಂದಿಲ್ಲ. ಜಾರಿಯಲ್ಲಿನ ವಿಳಂಬಕ್ಕೆ ಕಾರಣಗಳೇನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದು, ರಾಜ್ಯದ ಬೊಕ್ಕಸದ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನು ಕಾರಣವಾಗಿ ನೀಡುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೊರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನು ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಎಣಿಸುತ್ತಿದೆ. ಆರ್ಥಿಕ ಇಲಾಖೆಯ ತಾಂತ್ರಿಕತೆ. ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣದ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸಿ.ಎಸ್. ಷಡಾಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ ಅವರು ಈ ವಿಷಯದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ನಿವೃತ್ತ ನೌಕರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವ ಅವರು ಸರ್ಕಾರದ ಮೇಲೆ ನಿರಂತರ ಒತ್ತಡ ಹೇರುತ್ತಿದ್ದಾರೆ. ಷಡಾಕ್ಷರಿ ಅವರ ನಿಲುವು: ನಿವೃತ್ತ ನೌಕರರು ಸರ್ಕಾರದ ಅವಿಭಾಜ್ಯ ಅಂಗ. 70 ವರ್ಷ ದಾಟಿದವರಿಗೆ ಶೇ 10% ಹೆಚ್ಚುವರಿ ಪಿಂಚಣಿ ನೀಡುವುದು ಕೇವಲ ಆರ್ಥಿಕ ಸಹಾಯವಲ್ಲ, ಅದು ಅವರಿಗೆ ನೀಡುವ ಗೌರವ. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಎಂದು ಅವರು ಇತ್ತೀಚಿನ ಸಭೆಗಳಲ್ಲಿ ತಿಳಿಸಿದ್ದಾರೆ. ಮುಂದಿನ ಯೋಜನೆ: ಸರ್ಕಾರ